3 ಮಹತ್ವದ ಪ್ರಕರಣಗಳನ್ನ ಬೆದರಿಸಿ ಆರೋಪಿಗಳನ್ನು ಮತ್ತು ಆ ಅಪರಾಧ ಕೃತ್ಯದಲ್ಲಿ ಏನು ಥೆಫ್ಟ್ ಆಗಿತ್ತೋ ಆ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಬಹಳ ಯಶಸ್ವಿ ಕಾರ್ಯಾಚರಣೆಯನ್ನು ಹೊಸಕೋಟೆ ಉಪವಿಭಾಗದಲ್ಲಿ ನಡೆದಿದೆ. ಮೊದಲಿಗೆ ಹೊಸಕೋಟೆ ಟೌನ್ ಇಲ್ಲಿ 2 ವೀಲರ್ಸು ಸಾಕಷ್ಟು ಥೆಫ್ಟ್ ಆಗ್ತಾಯಿತ್ತು. ರಿಕವರಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದರಲ್ಲಿ ಪತ್ತೆ ಮಾಡಲಿಕ್ಕೆ ಸುಮಾರು 3 ತಂಡಗಳನ್ನ ನೇಮಕ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ಗೋಪಾಲಕೃಷ್ಣ ಅಂತ ಒಬ್ಬರು ಸ್ಟಾಫ್ ಮುತುವರ್ಜಿ ವಹಿಸಿ ಒಬ್ಬರನ್ನ ಸಂಶಯಾಸ್ಪದವಾಗಿ ಪತ್ತೆ ಮಾಡ್ತಾನೆ. ಆತನ ಆಳವಾಗಿ ಇಂಟ್ರಾಗೇಷನ್ ಪ್ರಸ್ತುವಿಕೆಯ ಮೂಲಕ ಸುಮಾರು 50 ವಾಹನಗಳು 2 ವೀಲರ್ಸ್ ಪತ್ತೆಯಾಗಿರ್ತವೆ. ಅದರಲ್ಲಿ ಹೊಸಕೋಟೆ, ಮಾಲೂರು, ಕೋಲಾರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಒಂದು ವಾಹನಗಳಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಇದು ಮೊದಲು FCIಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನು ತನ್ನ ಲ್ಯಾವಿಶ್ ಲೈಫ್ಗೋಸ್ಕರ ಫಸ್ಟ್ ಕಳ್ಳತನ ಮಾಡಿರ್ತಾನೆ. ಕಳ್ಳತನ ಮಾಡಿ ತದನಂತರ ಈ 2 ವೀಲರಲ್ಲಿ ಪ್ರೊಫೆಷನಲ್ ಕ್ರಿಮಿನಲ್ ಆಗಿಬಿಡ್ತಾನೆ. ಸುಮಾರು 50 ವಾಹನಗಳನ್ನ ಆತನಿಂದ ವಶಪಡಿಸ್ಕೊಳ್ಳಲಾಗ್ತದೆ. ಆತ ಈ ರೀತಿ ಏನು ಅಪರಾಧ ಮಾಡ್ತಾನೋ ಕಳ್ಳತನ ಮಾಡ್ತಾನೋ ಅದನ್ನು ಆತನ ಸ್ನೇಹಿತ ಒಬ್ಬ ಪ್ರಸಾದ್ ಅನ್ನೋರ ಮುಖಾಂತರ ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಆ ಮೂಲಕ ಈಗ ನಾವು ಆತ ಕೊಟ್ಟ ಮಾಹಿತಿ ಮೇರೆಗೆ ಟೋಟಲ್ 50 ವೆಹಿಕಲ್ಸನ್ನು ನಾವು ರಿಕವರಿ ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ಠಾಣೆಯಲ್ಲಿ ಕಳ್ಳತನ ಆಗಿದೆಯೋ ಆ ಠಾಣೆಗಳಿಗೆಲ್ಲ ವರ್ಗಾವಣೆ ಮಾಡ್ತಕ್ಕಂಥದ್ದು ಈಗ ಕೆಲಸ ಶುರುವಾಗಿದೆ. ಇನ್ನೂ ಒಂದು 12 ವಾಹನಗಳ ಎಲ್ಲಿ ಅಪರಾಧ ಮಾಡಿ ಕಳ್ಳತನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾಯಿದೆ. ಇದಕ್ಕೆ ವಿಶೇಷವಾಗಿ ನಮ್ಮ ಹೊಸಕೋಟೆ ಇನ್ಸ್ಪೆಕ್ಟರ್ ಗೋವಿಂದ್ ಮತ್ತು ತಂಡದವ್ರನ್ನ ನಾನು ಅಭಿನಂದಿಸ್ತೀನಿ. ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ನಗದು ಬಹುಮಾನ ನೀವು ಬರ್ಬೋದು. ನಮ್ಮ ಬ್ಯಾಟ್ರಲ್ಲಿಯಲ್ಲಿ ನಾವು ಪ್ರತಿ ಶುಕ್ರವಾರ ಪರೇಡ್ ಮಾಡ್ತೀವಿ. ಅದ್ರ ಉದ್ದೇಶ ಇಲ್ಲೇ ಕೊಡ್ತಾ ಇದ್ವಿ. ಇವ್ರಿಗೇನು ಬಹುಮಾನ ಕೊಡ್ತೀವಿ ಮತ್ತು ಪ್ರಶಂಸನೀಯ ಪತ್ರ ಕೊಡ್ತೀವಿ, ಬೇರೆ ಸಿಬ್ಬಂದಿಗಳು ಅದರಿಂದ ಮೋಟಿವೇಶನ್ ಆಗಲಿ, ಹೆಚ್ಚಿನ ಪ್ರಕರಣಗಳನ್ನ ಪತ್ತೆ ಮಾಡಲಿ ಅನ್ನೋ ಒಂದು ಏಕೈಕ ಕಾರಣದಿಂದ ನಾವು ಮಾಡಿದ್ವಿ. ಈಗಾಗಲೇ ಗೌಡ್ರಿಗೆ ಹೇಳಿದ್ವಿ, ನೀವು ಬರ್ರಪ್ಪ, ಅದು ವ್ಯಾಪಕ ಪ್ರಚಾರ ಕೊಡ್ರಿ, ನಮ್ಮ ಸಿಬ್ಬಂದಿವ್ರಿಗೂ ಒಳ್ಳೆ ಮೋಟಿವೇಶನ್ ಆಗ್ತದೆ ಅಂತ ಹೇಳಿದ್ವಿ. ಸೊ ಅದರ ಪ್ರಕಾರ ನಾನು ಇದಕ್ಕೆ ಶ್ರಮಿಸಿದಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಾವು ಗೌರವಿಸಿ ಬೇರೆ ಸಿಬ್ಬಂದಿಗಳು ಇದಕ್ಕೆ ಮೋಟಿವೇಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ ಈಗ ಪ್ರಸಾದ್ಗೆ ಕೊಡ್ತಾ ಇದ್ದ. ಪ್ರಸಾದ್ ಯಾರ ರೈತರಿಗೂ ಅವ್ರಿಗೂ ಕಡಿಮೆ ರೇಟಲ್ಲಿ ಅವ್ರಿಗೆ ನಂಬರ್ ಪ್ಲೇಟು ಇನ್ನೊಂದು ವಿಲೇಜ್ಗಳಲ್ಲಿ ಓಡಾಡಲಿಕ್ಕೆ ಅವೆಲ್ಲ ಯಾರು ನೋಡಲ್ಲ ಅನ್ನೋ ಒಂದು ಉದ್ದೇಶದಿಂದ ಸಿಕ್ಕಿದ ರೇಟಲ್ಲಿ 5,000, 10,000, 12,000 ಅವ್ರಿಗೆ ಎಷ್ಟು ಆಗ್ತದೋ ಅಷ್ಟು. ಯಾಕಂದರೆ ಜಿನೇನಾಗಿ ಪರ್ಚೇಸ್ ಮಾಡೋದಾದರೆ ಅವರೆಲ್ಲ ದಾಖಲೆಗಳನ್ನ ಪರಿಶೀಲಿಸ್ತಾರೆ. 50,000 ರೂಪಾಯಿ ಬೇಕು, ಆಯ್ತು 1,00,000 ರೂಪಾಯಿ ಬೇಕು, 5,000 ರೂಪಾಯಿ ಕೊಟ್ಟರೆ ಅವ್ರನ್ನ ಯಾಕೆ ತಲೆ ಕೆಡಿಸ್ಕೊತಾರೆ. ವಿಲೇಜಲ್ಲಿ ತೋಟಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ. ಹಾಗಾಗಿಬಿಟ್ಟು ನಿರ್ದಿಷ್ಟವಾಗಿ ಅವನ್ನೆಲ್ಲ ನೋಡಿ ತೊಗೊಂಡಿದ್ದಾರೆ ಅಂತ ನಾನಂತೂ ಭಾವಿಸೋದಿಲ್ಲ. ಅವನ್ನೆಲ್ಲ ನಾವು ರಿಕವರಿ ಮಾಡಿದ್ವಿ. ಈಗ ಎಲ್ಲೆಲ್ಲಿ FIR ಆಗಿದೆಯೋ ಆ ಸ್ಟೇಷನ್ಗೆ ವರ್ಗಾವಣೆ ಮಾಡಿ ಯಾರು ನಿಜವಾಗಿ ಅದನ್ನು ಕಳ್ಕೊಂಡಿರ್ತಾರೋ ಅವ್ರನ್ನ ತಲುಪಿಸೋ ಒಂದು ಕೆಲಸನ ಮಾಡ್ತಾ ಇದ್ದಾರೆ.